ನಮ್ಮ ದೇಶದಲ್ಲಿ ಸುಮಾರು 30% ಜನ ಈ ವೇರಿಕೋಸ್ ವೇನ್ಸ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅದು ವೇನ್ಸ್ ದಪ್ಪ ಆಗಿರೋದು ಅಥವಾ ಕಾಲು ಊತ ಬರೋ ಅಂಥದ್ದು. ಯು ಆರ್ ಆಲ್ವೇಸ್ ಆನ್ ಯುವರ್ ಟೋಸ್. ನಿಮಗೆ ರೆಸ್ಟ್ ಅನ್ನೋದಿರಲ್ಲ, ನಿದ್ದೆ ಅನ್ನೋದಿರಲ್ಲ. ಮನೆಗೆ ಬಂದಾಗಲೂ ನೀವು ಯು ಆರ್ ಹುಕ್ ಟು ಯುವರ್ ಮೊಬೈಲ್ಸು ಅಥವಾ ಕಂಪ್ಯೂಟರ್ಸ್ಗೆ. ಅಲ್ಯಾರೋ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು, ಇನ್ನೊಬ್ರು ಯಾರೋ ತುಂಬಾ ವರ್ಷಗಳಿಂದ ಈ ವೆರಿಕೋಸ್ ವೇನ್ಸ್ಗೆ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ದಾರೆ. ಈ ರೀತಿ ಮಾತುಗಳನ್ನ ನಾವು ಆಗಾಗ ಕೇಳ್ತಾ ಇರ್ತೀವಲ್ವಾ. ಇದಕ್ಕೆ ಮುಖ್ಯ ಕಾರಣ ನಮ್ಮ ರಕ್ತನಾಳಗಳು ವೇನ್ಸ್ ಕರೆಕ್ಟ್ ಆಗಿ ಕೆಲಸ ಮಾಡದೇ ಇರುವಂಥದ್ದು. ಸೊ ವೇನ್ಸ್ ಕರೆಕ್ಟ್ ಆಗಿ ಕೆಲಸ ಮಾಡಿಲ್ಲ ಅಂದ್ರೆ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತವೆ, ಇದಕ್ಕೆ ಪರಿಹಾರಗಳೇನು, ಇವೆಲ್ಲವನ್ನ ಇವತ್ತಿನ ನಮ್ಮ ಹೆಲ್ತ್ ಎಪಿಸೋಡ್ ನಲ್ಲಿ ತಿಳ್ಕೊಳ್ಳೋಣ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಶಿವಕುಮಾರ್. ಇವರು ವ್ಯಾಸ್ಕ್ಯುಲರ್ ಸರ್ಜನ್ ಆಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಬನ್ನಿ ಅವರ ವೆಲ್ಕಮ್ ಮಾಡೋಣ. ಸರ್, ಡಾಕ್ಟರ್ ಬಾಸ್ಗೆ ಸ್ವಾಗತ. ಸರ್, ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಈಗ ಯಾವುದೇ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂಡಾಗ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ. ಚಿಕಿತ್ಸೆ ಕರೆಕ್ಟ್ ಆಗಿ ಆಗದೆ ಮುಂದೆ ಇನ್ನಷ್ಟು ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವ್ಯಾಸ್ಕ್ಯುಲರ್ ಸರ್ಜನ್ ಹತ್ರ ಯಾವ ರೀತಿ ನಾವು ಚಿಕಿತ್ಸೆಯನ್ನ ಪಡಿಬಹುದು ಅಂತ? ವ್ಯಾಸ್ಕ್ಯುಲರ್ ಸರ್ಜನ್ ಅಂದರೆ ಸಾಮಾನ್ಯವಾಗಿ ಇವರು ನಮ್ಮ ರಕ್ತನಾಳ ಬಾಡಿಯಲ್ಲಿ, ನಮ್ಮ ದೇಹದಲ್ಲಿ ಯಾವುದೇ ರಕ್ತನಾಳಗಳ ಸಮಸ್ಯೆ ಉಂಟಾದರೆ ಅದಕ್ಕೆ ಪರಿಹಾರ ಅಥವಾ ಚಿಕಿತ್ಸೆ ನೀಡುವಂಥ ಡಾಕ್ಟ್ರು. ನಮ್ಮಲ್ಲಿ ಸಾಮಾನ್ಯವಾಗಿ ಕಂಡು ಬರೋದಂದರೆ ಈ ಕಾಲಲ್ಲಿ ನರಗಳು ಕಾಮನ್ನ ಮಾಡ ಭಾಷೆಯಲ್ಲಿ ನರಗಳು ಅಂತ ಹೇಳ್ತಾರೆ. ಅದು ವೇನ್ಸ್ ದಪ್ಪ ಆಗಿರೋದು ಅಥವಾ ಕಾಲು ಊತ ಬರೋ ಅಂಥದ್ದು, ಅಥವಾ ನಿಮಗೆ ಕಾಲು ನಡೀತಾ ಇದ್ದರೆ ಸ್ವಲ್ಪ ದೂರ ನಡೆದ ತಕ್ಷಣ ತೊಂದರೆ ಆಗೋದು, ಅಥವಾ ಯಾವಾಗಲೂ ನೀವು ಕಾಲಲ್ಲಿ ಅಥವಾ ಕೈಯಲ್ಲಿ ನೋವು ಬರೋದು, ಕೆಲಸಗಳೇ ಮಾಡಲಿಕ್ಕಾಗಲ್ಲ ಅಷ್ಟು ನೋವು ಬರೋದು. ಸೊ ನರಗಳು ನೀಲಿಗಟ್ಟೋದು, ಸಡನ್ನಾಗಿ ನಿಮ್ಗೇನಾದರೂ ಕಾಲು ದಪ್ಪ ಆಗಿ ನಿಮಗೆ ಮೂಮೆಂಟ್ಸು, ಕಾಲು ಅಥವಾ ಕೈದು ಮೂಮೆಂಟ್ಸು ಕಡಿಮೆ ಆಗೋದು, ಆ ಥರ ಎಲ್ಲ ಸಮಸ್ಯೆ ಬಂದಾಗ ನೀವು ವ್ಯಾಸ್ಕ್ಯುಲರ್ ಸರ್ಜನ್ಸ್ಗೆ ಅಪ್ರೋಚ್ ಮಾಡೋದು ಒಳ್ಳೆಯದು. ಓಕೆ ಸರ್, ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಮ್ಮ ದೇಶದಲ್ಲಿ ಸುಮಾರು 30% ಜನ ಈ ವೇರಿಕೋಸ್ ವೇನ್ಸ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸೊ ಯಾಕಿದು ಇಷ್ಟೊಂದು ಕಾಮನ್ ಆಗಿಬಿಟ್ಟಿದೆ ಇತ್ತೀಚೆಗೆ ಅಂತ? ಇತ್ತೀಚೆಗೆ ಇದೊಂದೇ ಕಾಯಿಲೆ ಅಲ್ಲ, ಸಮಸ್ತ ಕಾಯಿಲೆಗಳು ನಮ್ಮ ಜೀವನ ಶೈಲಿ ಮೇಲೆ ಆಧಾರವಾಗಿ ಕಾಯಿಲೆಗಳು ನಮಗೆ ಬೇಗನೆ ಕಂಡು ಬರ್ತಾ ಇದ್ದಾವೆ. ಮುಂಚೆ ಎಲ್ಲ 60-70 ವರ್ಷಕ್ಕೆ ವೆರಿಕೋಸ್ ವೇನು ಅಥವಾ ಬೇರೆ ಆರೋಗ್ಯ ಸಮಸ್ಯೆಗಳು ಬರ್ತಾ ಇತ್ತು. ಇತ್ತೀಚೆಗೆ ಏನಾಗಿದೆ, ನಮ್ಮದು ಲೈಫ್ ಸ್ಟೈಲ್ ಎವ್ರಿಥಿಂಗ್ ಈಸ್ ಒಂಥರ ನಮಗೆ ಇವತ್ತು ಇನ್ನೊಂದು 3 ದಿನಕ್ಕೆ ಕೆಲಸ ಮಾಡೋದು ಇವತ್ತೇ ಮಾಡಬೇಕು, 3 ವರ್ಷದಲ್ಲಿ ನಾವು ಸಕ್ಸಸ್ ಆಗೋ ಅಂಥದ್ದನ್ನ ಇವತ್ತೇ ಮಾಡಬೇಕಾಗುತ್ತೆ, ಇನ್ನೊಂದು 3 ತಿಂಗಳಲ್ಲೇ ಮಾಡೋಣ ಅನ್ನೋದು ನಮಗೊಂದು ಟಾರ್ಗೆಟ್ ಓರಿಯೆಂಟೆಡ್ ಜಾಬ್ಗಳಿಗೆ ನಾವು ಸೇರ್ಕೊತಾ ಇದ್ದೀವಿ. ನಾಟ್ ಓನ್ಲಿ ಈ IT ಕಂಪನೀಸ್ ಅಂತಲೇ ಇಲ್ಲ, ಎವ್ರಿ ಪ್ರೊಫೆಷನ್ ನೀವು ಯಾವುದೇ ಉದ್ಯೋಗ ತೊಗೊಳ್ಳಿ, ಎಲ್ಲಾದ್ರೂ ನಿಮಗೆ ಟಾರ್ಗೆಟ್ ಓರಿಯೆಂಟೆಡ್ ಕೆಲಸ ಇರ್ತದೆ, ನಿದ್ದೆ ಇರಲ್ಲ, ನಿಮಗೆ ನಿಂತಿದ್ದ ಕಡೆ ನಿಂತು ಕೆಲಸ ಮಾಡೋ ಕೆಲಸಗಳು ಜಾಸ್ತಿ ಇರ್ತದೆ. ಯು ಆರ್ ಆಲ್ವೇಸ್ ಆನ್ ಯುವರ್ ಟೋಸ್. ನಿಮಗೆ ರೆಸ್ಟ್ ಅನ್ನೋದಿರಲ್ಲ, ನಿದ್ದೆ ಅನ್ನೋದಿರಲ್ಲ. ನಿಮ್ಮ ಫ್ಯಾಮಿಲಿ ಜೊತೆ ನೀವು ಸಂಬಂಧಗಳನ್ನ ಕಳ್ಸ್ಕೊಂಡಿರ್ತೀರಿ. ಮನೆಗೆ ಬಂದಾಗಲೂ ನೀವು ಯು ಆರ್ ಹುಕ್ ಟು ಯುವರ್ ಮೊಬೈಲ್ಸು ಅಥವಾ ಕಂಪ್ಯೂಟರ್ಸ್ಗೆ. ಆ ಥರ ಆಗಿ ಏನಾಗಿದೆ ಅಂದರೆ ಇವತ್ತು ಎವ್ರಿಥಿಂಗ್ ಈಸ್, ನಿಮ್ಮ ಜೀವನನೇ ಒಂದು ವ್ಯಾಪಾರೀಕರಣ ಆಗಿದೆ. ಸೊ ಅದು ನಿಮಗೆಲ್ಲ ಈ ಕಾರಣಗಳಿಗೆ ತೊಂದರೆಗಳಿಗೆ ಕಾರಣ ಆಗ್ತದೆ. ಸೊ ಅದನ್ನು ನಾವು ಕಡಿಮೆ ಮಾಡ್ಕೊಂಡ್ರೆ ಈ ವೆರಿಕೋಸ್ ವೇನ್ ಅಂತಲೇ ಇಲ್ಲ, ಬೇರೆ ಕಾಯಿಲೆಗಳನ್ನು ನೀವು ಕಡಿಮೆ ಮಾಡ್ಕೊತ ಬರ್ಬೋದು ಅಥವಾ ಮುಂದೂಡ್ಬೋದು. ಸೊ ಈ ಸಮಸ್ಯೆಗಳಿಗೆ ಕಾರಣಗಳು, ಒಂದು ಈ ವೆರಿಕೋಸ್ ವೇನ್ಗೆ ಕಾಮನ್ ಕಾರಣ ಅಂದರೆ ನಾವು ನಿಂತಿದ್ದ ಕಡೆನೇ ನಿಂತು ಕೆಲಸ ಮಾಡೋವಂಥ ಜಾಬ್ಗಳು. ಕೆಲವೊಮ್ಮೆ ಟೀಚರ್ ಇರ್ಬೋದು, ಪೊಲೀಸ್ ಇರ್ಬೋದು, ಕಂಡಕ್ಟರ್ಸ್ ಇರ್ಬೋದು, ಅಥವಾ ಯಾವುದೇ ಉದ್ಯೋಗ ಈ ಥರ 7-8 ಗಂಟೆ ಒಂದೇ ಕಡೆ ನಿಂತು ಕೆಲಸ ಮಾಡ್ತಾ ಇರ್ತಾರಲ್ಲ, ಅವ್ರಿಗೇನಾಗುತ್ತೆ ಈ ವೆರಿಕೋಸ್ ವೇನ್ ಸಮಸ್ಯೆ ಕಾಮನಾಗಿ ಬರ್ತದೆ. ಇನ್ನೊಂದು, ಕೆಲವು ಈ ವೈಬ್ರೇಟ್ರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಕೆಲವರು ಕ್ವಾರಿ ಕೆಲಸ ಅಥವಾ ಈ ವೆಲ್ಡಿಂಗ್ ಕೆಲಸಗಳು, ಅವ್ರಿಗೆ ಈ ವೈಬ್ರೇಷನ್ಸ್ ಎಲ್ಲ ಜಾಸ್ತಿ ಇರುತ್ತಲ್ಲ, ಅಲ್ಲೂ ವೆರಿಕೋಸ್ ವೇನ್ ಬರೋ ಚಾನ್ಸಸ್ ಇರ್ತದೆ. ಮತ್ತು ಇನ್ನೊಂದು ಕಾರಣ ಅಂದರೆ ಹೆರಿಡಿಟ್ರಿ. ಕೆಲವೊಮ್ಮೆ ನಿಮ್ಮ ಆನುವಂಶಿಕವಾಗಿ ಬರ್ತಾ ಅಂಥ ಕಾಯಿಲೆಗಳು ಇರ್ತದೆ. ಸೊ ಹೆಣ್ಮಕ್ಳಲ್ಲಿ ಈ ಥರ ವೆರಿಕೋಸ್ ವೇನು ಕಾಮನ್. ಸೊ ಹೆಣ್ಮಕ್ಳಲ್ಲಿ ಇನ್ನೂ ಏನಂದರೆ ವೆರಿಕೋಸ್ ವೇನ್ ಟೆಂಪ್ರವರಿಯಾಗಿ ನಿಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಗರ್ಭಿಣಿಯಾಗಿ ಟೈಮಲ್ಲಿ ಬರುತ್ತೆ, ಮತ್ತು ಇಟ್ ಮೇ ಡಿಸಪಿಯರ್ ಅದು ಟೆಂಪ್ರವರಿ ಅಂತ ಹೇಳ್ತೀವಿ. ಕೆಲವೊಮ್ಮೆ ಇಟ್ ಮೇ ರಿಮೈನ್ ಆಲ್ಸೋ, ಆವಾಗ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಜಸ್ಟ್ ಲೈಕ್ ಡಯಾಬಿಟೀಸು ಪ್ರೆಗ್ನೆನ್ಸಿಲಿ ಬರುತ್ತೆ, ಕೆಲವೊಮ್ಮೆ ಪ್ರೆಗ್ನೆನ್ಸಿಲಿ ಬಂದಿದ್ದು ಅದು ಮತ್ತೆ ವಾಪಸ್ಸು ನಾರ್ಮಲಿಗೆ ಬರ್ಬೋದು, ಅಥವಾ ನಿಮ್ಮ ಜೀವನಕ್ಕೆ ಕಂಟಿನ್ಯೂ ಆಗ್ತಾನೆ ಇರ್ಬೋದು. ಇದೇ ಥರನೇ ವೆರಿಕೋಸ್ ವೇನು ಅಷ್ಟೇ. 95% ಕಡಿಮೆ ಆಗುತ್ತೆ ವೆರಿಕೋಸ್ ವೇನಲ್ಲಿ ನೀವು ಪ್ರೆಗ್ನೆನ್ಸಿಲಿ ಬಂದಾಗ. ಸೊ ಯೂಶಲಿ ಅದಕ್ಕೇನು ಟ್ರೀಟ್ಮೆಂಟ್ ಏನು ಬೇಕಾಗಿಲ್ಲ, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಒನ್ಸ್ ಡೆಲಿವರಿ ಆದ ತಕ್ಷಣ ಅದು ಕಡಿಮೆ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.